ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೈ ಮಾತಾ ರಾಣಿ ಅಂತ ಕಮೆಂಟ್ ಮಾಡಿ. ನಾವು ಒಂದು ಮುಖ್ಯವಾದ ವಿಷಯವನ್ನು ಇಂದು ಮಾತನಾಡುತ್ತಿದ್ದೇವೆ. ನೀವು ಇಷ್ಟು ದಿನಗಳಿಂದ ಅನುಭವಿಸುತ್ತಿದ್ದ ಕಷ್ಟಗಳು ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇವೆ. ಆದರೆ ಅದಕ್ಕೂ ಮೊದಲು ನೀವು ಒಂದು ಮುಖ್ಯವಾದ ಸತ್ಯವನ್ನು ಅರಿತುಕೊಳ್ಬೇಕು. ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಇತರರ ಒತ್ತಡಕ್ಕೆ ಒಳಗಾಗಿ ತೆಗೆದುಕೊಂಡಿದ್ದೀರಿ ಮತ್ತು ಅದರಿಂದ ನಿಮ್ಮ ದಾರಿ ತಪ್ಪಿದೆ. ಈಗ ನೀವು ನಿಮ್ಮ ಸ್ವಂತ ಮನಸ್ಸಿನ ಮಾತನ್ನು ಕೇಳುವ ಸಮಯ ಬಂದಿದೆ. ಇಂದು ಸಂಜೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಘಟನೆ ಅನ್ನೋದು ನಡೆಯಲಿದೆ. ಅದು ನಿಮ್ಮ ಮುಂದೆ ಒಂದು ದೊಡ್ಡ ಸತ್ಯವನ್ನು ತೆರೆದಿಡುತ್ತೆ. ಮೊದಲಿಗೆ ಅದು ನಿಮಗೆ ನೋವು ತರಬಹುದು, ಆದರೆ ಅದೇ ಸತ್ಯ ನಿಮ್ಮ ಭವಿಷ್ಯವನ್ನು ಬೆಳಗಿಸುವ ದಾರಿ ಆಗಲಿದೆ. ಫ್ರೆಂಡ್ಸ್, ನಿಮ್ಮ ಸುತ್ತಲೂ ಇರುವ ಎಲ್ಲರೂ ನಿಮ್ಮ ಒಳ್ಳೆಯದಕ್ಕಾಗಿ ಇಲ್ಲ. ವಿಶೇಷವಾಗಿ ಇಬ್ಬರು ಜನರು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಗತಿ ಅಡ್ಡಿ ಆಗ್ತಾ ಇದ್ದಾರೆ. ಅವರು ನಿಮ್ಮ ಮುಂದೆ ಫ್ರೆಂಡ್ ಥರ ವರ್ತನೆ ಮಾಡ್ತಾರೆ, ಆದರೆ ಒಳಗಿನಿಂದ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ. ಆದ್ದರಿಂದ ಈಗ ನೀವು ಅವರನ್ನು ಗುರುತಿಸಿ ನಿಮ್ಮ ಜೀವನದಿಂದ ದೂರ ಮಾಡೋದು ಅತ್ಯಗತ್ಯ. ಫ್ರೆಂಡ್ಸ್, ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಮೇಲೆ ಒಂದು ಬಲವಾದ ದೈವಿಕ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಸದಾ ಕಾಪಾಡ್ತಾ ಇರುತ್ತೆ. ನೀವು ಇದುವರೆಗೆ ಅನೇಕ ಸಂಕಷ್ಟಗಳಿಂದ ಪಾರಾಗಿದ್ದೀರಿ. ಕೆಲವೊಮ್ಮೆ ಎಲ್ಲವೂ ಮುಗಿತಾ ಆಯಿತು ಅಂತ ಅನಿಸಿದಾಗ ಅಂಥ ಸಂದರ್ಭ ಟೈಮಲ್ಲಿ ಕೂಡ ನೀವು ಅದ್ಭುತವಾಗಿ ಉಳಿದಿದ್ದೀರಿ. ಇದು ನಿಮ್ಮ ಮೇಲೆ ಇರುವ ದೈವಿಕ ಕೃಪೆಯ ಸಂಕೇತ. ಈಗ ಇದೇ ಶಕ್ತಿ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರೋದಕ್ಕೆ ಸಿದ್ಧ ಆಗಿದೆ. ಮುಂದಿನ 72 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ಮುಖ್ಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ನಿಮ್ಮ ಮುಂದೆ ಬರುತ್ತೆ. ನೀವು ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ನೀವು ಅಪಾರ ಯಶಸ್ಸು ಮತ್ತು ಸಂಪತ್ತನ್ನು ಪಡಿಬಹುದು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಮನಸ್ಸು ಅಶಾಂತ ಆಗಬಹುದು. ಅದರಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೇವರ ಪೂಜೆ ಮಾಡಿ ದೀಪ ಹಚ್ಚೋದು ಅತ್ಯಂತ ಮುಖ್ಯ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ತರಲಿದೆ. ಇನ್ನೊಂದು ಮುಖ್ಯ ಸೂಚನೆ ಏನು ಅಂದರೆ, ಫ್ರೆಂಡ್ಸ್, ರಾತ್ರಿ ಸಮಯದಲ್ಲಿ ಅನಾವಶ್ಯಕವಾಗಿ ಹೊರಗೆ ಹೋಗೋದನ್ನು ತಪ್ಪಿಸಿ ಮತ್ತು ನಿಮ್ಮ ಮನೆಯ ಬಾಗಿಲುಗಳನ್ನು ಸುರಕ್ಷಿತವಾಗಿ ಮುಚ್ಚಿರಿ. ಇದು ನಿಮ್ಮ ಮನೆಯ ಬಾಗಿಲುಗಳನ್ನು ಸುರಕ್ಷಿತವಾಗಿ ಮುಚ್ಚಿಬಿಡಿ. ಇದು ನಿಮ್ಮ ಸುರಕ್ಷತೆಗಾಗಿ ಅಗತ್ಯವಾಗಿರುತ್ತೆ. ಫ್ರೆಂಡ್ಸ್, ನಿಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಸುಧಾರಣೆ ಆಗ್ತಾ ಇದ್ದು, ನೀವು ಇಷ್ಟು ದಿನಗಳಿಂದ ಎದುರಿಸುತ್ತಿದ್ದ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸಲಾಗುತ್ತೆ ಮತ್ತು ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗಬಹುದು. ಇದು ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಆದರೆ ಫ್ರೆಂಡ್ಸ್, ನಿಮ್ಮ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ನೀವು ಅತಿಯಾಗಿ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳೋದು ಮತ್ತು ನಿಮ್ಮದೇ ಮೇಲೆ ಒತ್ತಡ ಹಾಕಿಕೊಳ್ಳೋದು. ಇದರಿಂದ ನೀವು ಮಾನಸಿಕವಾಗಿ ದಣಿದು ಹೋಗ್ತೀರಾ. ಆದ್ದರಿಂದ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದು ಕೂಡ ಮುಖ್ಯ. ಫ್ರೆಂಡ್ಸ್, ನಿಮ್ಮ ಕುಟುಂಬ ಜೀವನದಲ್ಲಿ ಸಹ ಉತ್ತಮ ಬದಲಾವಣೆಗಳು ಸಂಭವಿಸುತ್ತೆ. ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು. ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇರುವ ಸಣ್ಣ ಸಮಸ್ಯೆಗಳು ಈಗ ಪರಿಹಾರ ಆಗುತ್ತೆ. ಪ್ರೀತಿ ಮತ್ತು ಸಹನೆಯಿಂದ ನಡೆದುಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ನೀವು ಸಹಾಯ ಮಾಡಿದವರು ನಿಮ್ಮನ್ನು ಮರೆತಿಡ್ಬೋದು, ಆದರೆ ನೀವು ಮಾಡಿದ ಸತ್ಕರ್ಮಗಳು ಎಂದಿಗೂ ವ್ಯರ್ಥ ಆಗೋದಿಲ್ಲ. ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಅದರ ಫಲ ನೀಡ್ತಾನೆ. ಈಗ ಆ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದೆ ದುರ್ಬಲರಾಗ್ತಾರೆ, ಆದರೆ ನೀವು ಯಾವಾಗಲೂ ವಿನಮ್ರತೆಯನ್ನು ಕಾಪಾಡಿಕೊಳ್ಬೇಕು. ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡ್ತಿದ್ರೆ ಕಮೆಂಟಲ್ಲಿ ಜೈ ಶನಿದೇವ ಅಂತ ಬರೀರಿ. ಇದರಿಂದ ನಿಮಗೆ ಇನ್ನಷ್ಟು ದೈವಿಕ ಆಶೀರ್ವಾದ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ವೇಗವಾಗಿ ನಡೆಯುತ್ತೆ. ಕೊನೆಗೆ ಒಂದು ಮಾತು ಫ್ರೆಂಡ್ಸ್, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲೇ ಇದೆ. ದೇವರು ನಿಮಗೆ ಅವಕಾಶಗಳನ್ನು ನೀಡ್ತಾನೆ, ಆದರೆ ಅದನ್ನು ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಆದ್ದರಿಂದ ಧೈರ್ಯದಿಂದ ಮುಂದೆ ಸಾಗ್ರಿ. ಯಶಸ್ಸು ಖಚಿತವಾಗಿ ನಿಮ್ಮದಾಗುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.